ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಆಟಮ್ಸ್ ಚಾಪ್ಟ್ರಿಂದ 2014ಇಂದ 2020ವರೆಗೂ ಯಾವ ರೀತಿ ಕ್ವಶನ್ ಬಂದಿತ್ತು, ಅದಕ್ಕೆ ಎಷ್ಟು ಆನ್ಸರ್ ಬರೀಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಮತ್ತು ಮ್ಯಾಥಮೆಟಿಕ್ಸು ಮಾಡ್ತಾಯಿದ್ದೀವಿ ನಮ್ಮ ಚಾನಲಲ್ಲಿ, ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ಎಲ್ಲ ಡಿರೈವೇಷನ್ಸು ಪ್ಲೇಲಿಸ್ಟಲ್ಲಿ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್ ಔಟ್. ಲೆಟ್ಸ್ ಸ್ಟಾರ್ಟ್ ವಿತ್ ಆಟಮ್ಸ್. ಸೊ 1 ಮಾರ್ಕಲ್ಲಿ ಯಾವ್ಯಾವ ಥರದ ಕ್ವಶನ್ ಕೇಳಿದ್ದಾರೆ. ನೇಮ್ ದ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ವಿಚ್ ಲೈಸ್ ಇನ್ ದ ಅಲ್ಟ್ರಾವೈಲೆಟ್ ರೀಜನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಈ ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ಯಾವ್ಯಾವ್ದು ಬರುತ್ತೆ? ಲೈಮನ್ ಸೀರೀಸು, ಬಾಮರ್ ಸೀರೀಸು, ಪ್ಯಾಷನ್ನು, ಬ್ರ್ಯಾಕೆಟ್ಟು, ಪಿ ಫಂಡ್. ಸೊ ಅದರಲ್ಲಿ ಲೈಮನ್ ಸೀರೀಸು ಯು ವಿ ರೀಜನಲ್ಲಿ ಇರುತ್ತೆ, ಕರೆಕ್ಟಾ? ಬಾಮರ್ ಸೀರೀಸ್ ಆದರೆ ವಿಸಿಬಲ್ ರೀಜನಲ್ಲಿ ಇರುತ್ತೆ. ಇನ್ನು ಮೂರು ಪ್ಯಾಷನ್, ಬ್ರ್ಯಾಕೆಟ್, ಪಿ ಫಂಡ್ ಎಲ್ಲದು ಐ ಆರ್ ರೀಜನಲ್ಲಿ ಇರುತ್ತೆ. ಸುಮ್ಮನೆ ಯಾವ್ಯಾವ ರೀಜನಲ್ಲಿ ಇರುತ್ತೆ ಅಂತ ನೆನ್ಪಿಟ್ಕೊಂಡಿರೋದು ಒಳ್ಳೆಯದು. 1 ಮಾರ್ಕ್ಗೆ ಯೂಶ್ವಲಿ ಇದೇ ಥರದ್ದೇ ಕ್ವಶನ್ ಕೇಳೋದು. ಮತ್ತು 2019ನಲ್ಲಿ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಎಲೆಕ್ಟ್ರಾನ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಸೊ ಅವ್ರು ಏನಂತ ಕೇಳಿದ್ದಾರೆ, ಇ ಆಫ್ ಎನ್ ಇಸ್ ಈಕ್ವಲ್ ಟು -13.6 EV/n² ಅಂತ ಇದೆಯಲ್ಲ, ಈ ಈಕ್ವೇಷನನ್ನು ನೀವು ಬರಿಬೇಕು. ಓಕೆನಾ? ಈ ಈಕ್ವೇಷನ್ ಹೆಂಗೆ ಬಂತು ಅಂತ ಕೇಳಿದ್ರೆ, nth ಆರ್ಬಿಟ್ ಆಫ್ ಎನ್ ಹೈಡ್ರೋಜನ್ ಆಟಮ್ ಡಿರೈವೇಷನ್ ಮಾಡಿದರೆ ನೆನಪಿದೆಯಾ? ಇ ಆಫ್ ಎನ್ ಇಸ್ ಈಕ್ವಲ್ ಟು -m e⁴/8ε0² ಇಲ್ಲಿ ನೋಡಿ, mass of the electron is constant, charge of the electron is constant, ε0 is constant, Planck's constant is a constant. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡೆಡ್ ಬೈ 1.6 × 10⁻⁻19 ಮಾಡಿದ್ರೆ ನಿಮಗೆ 13.6 EV ಅಂತ ಬರುತ್ತೆ, ಡಿವೈಡೆಡ್ ಬೈ n². ಅಷ್ಟೇ ಮಾಡಿರೋದವರು. ನೆಗೆಟಿವ್ ಸೈನ್ ಏನಕ್ಕೆ ಬಂತು? ನೆಗೆಟಿವ್ ಸೈನ್ ಸ್ಟೇಟ್ಸ್ ದಟ್ ದ ಎಲೆಕ್ಟ್ರಾನ್ಸ್ ಆರ್ ಬೌಂಡ್ ಟು ದ ನ್ಯೂಕ್ಲಿಯಸ್. ಇದು ಇಂಪಾರ್ಟೆಂಟ್ ಡಿರೈವೇಷನ್ ಆ್ಯಕ್ಚುಲಿ. ಇದು 5 ಮಾರ್ಕ್ಸ್ಗೆ ಕೇಳ್ತಾರೆ. ಆಟಮ್ಸ್ ಚಾಪ್ಟ್ರಲ್ಲಿ ಇರೋದೇ 5 ಮಾರ್ಕ್ಸ್ಗೆ 2 ಡಿರೈವೇಷನ್ನು, ಇಲ್ಲಾಂದರೆ ಪಾಸ್ಟುಲೇಟ್ ಆ್ಯಂಡ್ ಲಿಮಿಟೇಷನ್ಸ್ ಕೇಳಬಹುದು. ಸೊ ಆ 2 ಡಿರೈವೇಷನ್ನು ನಾವು ನಮ್ಮ ಚಾನಲಲ್ಲೇ ಮಾಡಿದ್ದೀವಿ, ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. 2ರಲ್ಲಿ ಒಂದಂತೂ ಮೋಸ್ಟ್ ಪ್ರಾಬಬಲ್, ಅದು ನನಗೆ ಗೊತ್ತಿರೋಂಗೆ, ಆಯಿತಾ? ಸೊ ಈ ಡಿರೈವೇಷನ್ ಇಂಪಾರ್ಟೆಂಟು. ಈ ಡಿರೈವೇಷನ್ ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ನೀವು 1 ಮಾರ್ಕ್ಗೆ ಇದನ್ನು ಬರೆದ್ರೆ ಸಾಕು, ಆಯಿತಾ? ನೆಕ್ಸ್ಟ್ 2 ಮಾರ್ಕ್ಸ್ ನೋಡೋಣ. ರೈಟ್ ದ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ ಸ್ಕಿಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಗಿಗರ್ ಆ್ಯಂಡ್ ಮಾರ್ಸನ್ ಎಕ್ಸ್ಪೆರಿಮೆಂಟ್. ಇದು ಬರೀ ಅರೇಂಜ್ಮೆಂಟು, ಇದ್ರ ಮೇಲೆ ಜಾಸ್ತಿಯಾಗಿ ಕ್ವಶನ್ ಅಷ್ಟೊಂದು ಕೇಳಿಲ್ಲ. ಬಟ್ ಯಾರು ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ, ಅವರು ಗಿಗರ್ ಆ್ಯಂಡ್ ಮಾರ್ಸನ್ ಎಕ್ಸ್ಪೆರಿಮೆಂಟನ್ನು ಮಿಸ್ ಮಾಡಬೇಡಿ, ಓದಿರಿ. ಓಕೆನಾ? ಸೊ 3 ಮಾರ್ಕ್ಸ್ಗೆ ಏನೇನು ಕೇಳಿದ್ದಾರೆ? ಬೈ ಅಸ್ಯೂಮಿಂಗ್ ಬೋರ್ಸ್ ಪಾಸ್ಟುಲೇಟ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಹೈಡ್ರೋಜನ್ ಆಟಮ್. ಸೊ ಡಿರೈವೇಷನ್ ಏನಂದರೆ, ಆರ್ ಆಫ್ ಎನ್ ಇಸ್ ಈಕ್ವಲ್ ಟು n²h²ε0/πme². ಇದು ಪ್ರೀವಿಯಸ್ಲಿ ಈ ಥರ ಕೇಳೋರು, ಪ್ರೀವಿಯಸ್ಲಿ 3 ಮಾರ್ಕ್ಸ್ಗೆ ಕೇಳೋರು. ಬಟ್ ಇವಾಗ ರೀಸೆಂಟಾಗಿ 19ಇಂದ ಈಚೆಗೆ ಇದನ್ನು 5 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ ಈ ಡಿರೈವೇಷನನ್ನು. ಸೊ 2015ನಲ್ಲಿ ದಿಸ್ ಡಿರೈವೇಷನ್ ವಾಸ್ ಫಾರ್ 3 ಮಾರ್ಕ್ಸ್. ಸೊ ರೈಟ್ ಬೋರ್ಸ್ ಪಾಸ್ಟುಲೇಟ್ ಫಾರ್ ಹೈಡ್ರೋಜನ್ ಆಟಮ್ ಮಾಡೆಲ್. ಈ ಕ್ವಶನನ್ನು 2018ನಲ್ಲಿ ಕೇಳಿದ್ದಾರೆ. ಸೊ ಬೋರ್ಸ್ ಪಾಸ್ಟುಲೇಟ್ ಏನೇನು ಹೇಳುತ್ತೆ? ಆ್ಯನ್ ಆಟಮ್ ಕನ್ಸಿಸ್ಟ್ಸ್ ಆಫ್ ಅ ಮ್ಯಾಸಿವ್ ಸೆಂಟ್ರಲ್ ಕೋರ್ called as nucleus around which electrons will be revolving. That will be the first point. Okay? ಸೆಕೆಂಡ್ ಪಾಯಿಂಟ್ ಏನು? ಎಲೆಕ್ಟ್ರಾನು ಸುಮ್ಮನೆ ಯಾವ್ಯಾವುದೋ ಆರ್ಬಿಟಲ್ ರಿವಾಲ್ವ್ ಆಗುತ್ತಾ? ನೋ, ಎಲೆಕ್ಟ್ರಾನ್ ವಿಲ್ ಬಿ ರಿವಾಲ್ವಿಂಗ್ ಓನ್ಲಿ ಇನ್ ಪರ್ಮಿಟೆಡ್ ಆರ್ಬಿಟ್ಸ್ ಹೂಸ್ ಆಂಗ್ಯುಲರ್ ಮೊಮೆಂಟಮ್ ವಿಲ್ ಬಿ ಆ್ಯನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಹೇಳ್ತಾರೆ. ದಟ್ ಈಸ್ MVR, ಅದೇ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮು NH/2π ಈ ಪರ್ಮಿಟ್ ಎಲ್ಲ ಆಗುತ್ತೋ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ ರಿವಾಲ್ವ್ ಆಗುತ್ತೆ ಅಂತ. ಮತ್ತು ವೈಲ್ ರಿವಾಲ್ವಿಂಗ್ ದ ಎಲೆಕ್ಟ್ರಾನ್ಸ್ ಡಸ್ ನಾಟ್ ರೇಡಿಯೇಟ್ ಎನಿ ಸಾರ್ಟ್ ಆಫ್ ಎನರ್ಜಿ ಅಂತ 3ನೇ ಪಾಯಿಂಟು. ಇಟ್ ರೇಡಿಯೇಟ್ಸ್ ಎನರ್ಜಿ ಓನ್ಲಿ ವೆನ್ ದೆರ್ ಇಸ್ ಅ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಹೈಯರ್ ಆರ್ಬಿಟ್ಸ್ ಟು ಲೋವರ್ ಆರ್ಬಿಟ್ ಅಂತ 4ನೇ ಪಾಯಿಂಟು. ಇವ್ರು ಕೇಳಿರೋದೆಷ್ಟು? 3 ಮಾರ್ಕ್ಸ್ಗೆ 3 ಪಾಯಿಂಟ್ ಬರೆದ್ರೆ ಸಾಕು. ಇನ್ನೆಲ್ಲಾದರೂ 5 ಮಾರ್ಕ್ಸ್ಗೆ ಇದೇ ಕ್ವಶನ್ ಕೇಳೋದಾದರೆ 3 ಪಾಸ್ಟುಲೇಟ್ ಕೇಳಿ 2 ಲಿಮಿಟೇಷನ್ಸ್ ಕೇಳ್ತಾರೆ ಅಷ್ಟೇ. ಓಕೆನಾ? ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಬೋರ್ ಅಟಾಮಿಕ್ ಮಾಡೆಲ್ ಅಂತ ಮತ್ತೆ 2019ನಲ್ಲಿ ಕೇಳಿದ್ದಾರೆ. ಸೊ ಪಾಸ್ಟುಲೇಟ್ಸ್ನ ಕ್ಲೀನಾಗಿ ಕಲ್ತ್ಕೊಳ್ಳಿ. 4 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳೋದೇನು ಅಷ್ಟೊಂದು ಕಷ್ಟ ಅಲ್ಲ ಅಂತ ಅನ್ಕೋತೀನಿ. 3 ಮಾರ್ಕ್ ಕೇಳಿದ್ರೆ 3 ಪಾಸ್ಟುಲೇಟ್ ಬರೀರಿ ಅಷ್ಟೇ, ಅದನ್ನೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಇಲ್ಲ. ಆನ್ಸರ್ ಕೀ ಪ್ರಕಾರ ಸುಮ್ಮನೆ ಪಾಸ್ಟುಲೇಟ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕು. ಓಕೆ, ನೆಕ್ಸ್ಟ್ 5 ಮಾರ್ಕ್ಸಲ್ಲಿ ಏನೇನು ಕೇಳಿದ್ದಾರೆ?
ರೈಟ್ ದ 3 postulates ಆಫ್ ಬೋರ್. ಇವಾಗ ಪೋಸ್ಟ್ಲೇಟ್ ಹೇಳಿದ್ನಲ್ಲ ಅದನ್ನು ಬರೀರಿ. ಮೆನ್ಷನ್ ಎನಿ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡೆಲ್. ಲಿಮಿಟೇಷನ್ ಏನೇನು ಬೋರ್ಸ್ ಮಾಡೆಲಲ್ಲಿ? ಬೋರ್ಸ್ ಮಾಡೆಲ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಫಾರ್ ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಆಟಮ್. ಅಂದರೆ ಏನು, ಬರೀ ಲೈಟರ್ ವೆಯ್ಟ್ ನ್ಯೂಕ್ಲಿಯೈಗೆ ಮಾತ್ರ ಅಪ್ಲಿಕಬಲ್ ಆಗಿತ್ತು ಬೋರ್ಸ್ ಮಾಡೆಲ್ಲು. ಓಕೆನಾ. ನೆಕ್ಸ್ಟ್ ಇನ್ನೇನು, ಇಟ್ ಫೇಲ್ ಟು ಎಕ್ಸ್ಪ್ಲೈನ್ ದ ಫೈನ್ ಸ್ಟ್ರಕ್ಚರ್ಸ್ ಇನ್ ಸ್ಪೆಕ್ಟ್ರಲ್ ಲೈನ್ಸ್. ಅದು ಎರಡನೇ ಪಾಯಿಂಟು. ಇನ್ನೂ ಒಂದು ಪಾಯಿಂಟ್ ಬೇಕಾದರೆ ಎಕ್ಸ್ಟ್ರಾ ಹೇಳಿರ್ತೀನಿ ನೋಡಿ. ಇಟ್ ಫೇಲ್ ಟು ಎಕ್ಸ್ಪ್ಲೈನ್ ದ ರಿಲೇಟಿವ್ ಇಂಟೆನ್ಸಿಟಿ ಇನ್ ದ ಸ್ಪೆಕ್ಟ್ರಲ್ ಲೈನ್ಸ್. ಇದು 3 ಲಿಮಿಟೇಷನ್ಸ್ ಇರೋದು. ನಿಮ್ಮನ್ನ 2 ಕೇಳಿದ್ದಾರೆ. ಸೊ ಲಿಮಿಟೇಷನ್ಸ್ಗೆ 2 ಮಾರ್ಕು, ಪಾಸ್ಟುಲೇಟ್ಗೆ 3 ಮಾರ್ಕು. ಸೊ ಟೋಟಲಿ ಯು ವಿಲ್ ಬಿ ಗೆಟಿಂಗ್ 5 ಮಾರ್ಕ್ಸ್. ಸೊ ನೋಡಿ, ಮತ್ತೆ 2016 ಯೂಸಿಂಗ್ ಬೋರ್ಸ್ ಪಾಸ್ಟುಲೇಟ್ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಆಫ್ nth ಸ್ಟೇಷನರಿ ಆರ್ಬಿಟ್. ಸೊ ಏನು, E of n is equal to -m(e⁴) by 8 epsilon naught square n square h square. ಈ ಡಿರೈವೇಷನನ್ನು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಆ್ಯಂಡ್ ದಿಸ್ ಡಿರೈವೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ನೆಕ್ಸ್ಟ್ 2020 ಯಾವ ಕ್ವಶನ್ ಕೇಳಿದ್ದಾರೆ? ಯೂಸಿಂಗ್ ಬೋರ್ಸ್ ಪಾಸ್ಟುಲೇಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ nth ಸ್ಟೇಷನರಿ ಆರ್ಬಿಟ್. ರೇಡಿಯಸ್ ಡಿರೈವೇಷನ್ ಇದೆಯಲ್ಲ, ಆರ್ ಆಫ್ n is equal to n square h square epsilon naught by pi m e square. ಈ ಡಿರೈವೇಷನನ್ನು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ 2016 ಆ್ಯಂಡ್ 2017 ಈ ಚಾಪ್ಟ್ರಿಂದ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಸೊ ಪ್ರಾಬ್ಲಮ್ಸ್ ವೆರಿ ಈಸಿ. 1/λ is equal to r into 1/n1² minus 1/n2² ಅಲ್ವಾ? ವೇರ್ ಆರ್ ಇಸ್ ದ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್. ಇದೇ ಫಾರ್ಮುಲಾ ಮೇಲೆ ಕೇಳೋದು. ನೋಡಿ ಏನಂತ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಶಾರ್ಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ವೇವ್ ಲೆಂತ್ ಆಫ್ ಬಾಮರ್ ಸೀರೀಸ್. ಬಾಮರ್ ಸೀರೀಸಲ್ಲಿ n1 ವಿಲ್ ಬಿ ಈಕ್ವಲ್ ಟು 2 ಆಗಿರುತ್ತೆ. ಆ್ಯಂಡ್ ಫಾರ್ ಶಾರ್ಟೆಸ್ಟ್ ವೇವ್ ಲೆಂತು n2 is equal to ಇನ್ಫಿನಿಟಿ ಆಗಿರುತ್ತೆ. ಫಾರ್ ಲಾಂಗೆಸ್ಟ್ ವೇವ್ ಲೆಂತು n2 ಶುಡ್ ಬಿ ಟೇಕನ್ ಆಸ್ 3. ಆಯಿತಾ? ಸೊ ಅಷ್ಟೇ, ಅದು ತುಂಬಾ ಸಿಂಪಲ್ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ನು ನಾನು ನಮ್ಮ ಪ್ಲೇಲಿಸ್ಟಲ್ಲಿ ಮಾಡಿ ಹಾಕಿರ್ತೀನಿ, 2 ವರ್ಷದ್ದು. ಓಕೆ, ಸೊ ಮಸ್ಟ್ ರೀಡಪ್ಪ, ಏನೇನು ಓದಲೇಬೇಕು. ಇದು ಮಸ್ಟ್ ರೀಡು ಎಲ್ಲರಿಗೂ ಅಲ್ಲ. ಇವಾಗ ಫುಲ್ ಮಾರ್ಕ್ಸ್ ತೊಗೊಳ್ಬೇಕು ಅನ್ನೋರು ಮಸ್ಟ್ ರೀಡಲ್ಲಿ ಯಾವುದು ಸ್ಕಿಪ್ ಮಾಡೋಂಗಿಲ್ಲ. ಜಸ್ಟ್ ನಾವೇನಪ್ಪ ಫುಲ್ ಮಾರ್ಕ್ಸ್ ಬೇಡ, ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಅಟೈನ್ ಮಾಡಬೇಕು ಅನ್ನೋರು ಜಸ್ಟ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಲ್ಲ ಅಷ್ಟು ಓದಿದ್ರೆ ಸಾಕು. ಸೊ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಥವಾ ಗಿಗರ್ ಮಾರ್ಸ್ಟನ್ ಎಕ್ಸ್ಪೆರಿಮೆಂಟ್ ಅಂತ ಏನಂತ ಕರೀತಾರಲ್ಲ, ಅದು ಓದ್ಕೊಂಡಿರಿ. ಬೈ ಚಾನ್ಸ್ ಔಟ್ ಆಫ್ ದ ಬಾಕ್ಸ್ ಎಲ್ಲಾದರೂ ಕ್ವಶನ್ ಕೇಳಬಹುದು, ಕೇಳಬಾರ್ದು ಅಂತ ಎಲ್ಲೂ ಇಲ್ಲ ಅಲ್ವಾ. ಸೊ ಪಾಸ್ಟುಲೇಟ್ಸ್ ಆಫ್ ರುದರ್ಫೋರ್ಡ್ ಮಾಡೆಲ್ ಆ್ಯಂಡ್ ಬೋರ್ ಅಟಾಮಿಕ್ ಮಾಡೆಲ್. ರುದರ್ಫೋರ್ಡ್ ಮಾಡೆಲ್ ಇದುವರೆಗೂ ಕೇಳಿಲ್ಲ, ಬಟ್ ಕೇಳಬಹುದು. ಓಕೆ, ನಾನೆಲ್ಲರೂ ಕ್ವಶನ್ ಪೇಪರ್ ಸೆಟರ್ ಆಗಿದ್ದರೆ ಖಂಡಿತ ಒಂದು ಸತಿನಾದರೂ ಬೇರೆ ಕ್ವಶನ್ಸ್ ಕೇಳ್ತಾ ಇದ್ದೆ. ಇವರೇನೋ ಕೇಳ್ತಾನೆ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಲಿಮಿಟೇಷನ್ಸ್ ಆಫ್ ರುದರ್ಫೋರ್ಡ್ ಆಟಮ್ ಮಾಡೆಲ್, ಲಿಮಿಟೇಷನ್ಸ್ ಆಫ್ ಬೋರ್ ಆಟಮ್ ಮಾಡೆಲ್. ಆ್ಯಕ್ಚುಲಿ ರುದರ್ಫೋರ್ಡ್ ಆಟಮ್ ಮಾಡೆಲ್ ಏನಕ್ಕೆ ಫೇಲ್ ಆಯಿತು ಅಂತಲೂ ಹೇಳಬೇಕು. ಅದು ಒಂದು ಇಂಪಾರ್ಟೆಂಟ್ ಕ್ವಶನ್ನೇ ಅಲ್ವಾ. ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಆ್ಯಕ್ಚುಲಿ, ಬಟ್ ಅದು ಕೇಳಿಲ್ಲ. ಇದು 2 ಡಿರೈವೇಷನ್ ಇದೆ ಅಂತ ಆಲ್ರೆಡಿ ಹೇಳಿದೆ, ಅದೇ ಡಿರೈವೇಷನ್ ಓದ್ಕೊಳ್ಳಿ. ಮತ್ತು ಸ್ಪೆಕ್ಟ್ರಲ್ ಲೈನ್ಸಲ್ಲಿ ಯಾವ್ಯಾವ ರೀಜನಲ್ಲಿ ಇರುತ್ತೆ, ಲೈಮನ್ನು, ಬಾಮರು, ಪ್ಯಾಷನ್ನು, ಬ್ರ್ಯಾಕೆಟ್, ಪ್ರಿಫಂಡು, ಅದೆಲ್ಲೆಲ್ಲಿರುತ್ತೆ. ಡಿ ಬ್ರಾಗ್ಲಿ ವೇವ್ ಲೆಂತ್ ಎಕ್ಸ್ಪ್ಲನೇಷನ್ನು, ಇದೊಂದು ಎಕ್ಸ್ಪ್ಲನೇಷನ್ ಇದೆ ಆ್ಯಕ್ಚುಲಿ. 2πr is equal to n ಲ್ಯಾಂಬ್ಡಾ ಅಂತ. ಇದು ಆ್ಯಕ್ಚುಲಿ ಇಂಪಾರ್ಟೆಂಟು, ಬಟ್ ಇನ್ನೂ ಎಲ್ಲೂ ಕೇಳಿಲ್ಲ. ಆದರೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಟಾಪರ್ ಆಗಬೇಕು ಅಂತಂದರೆ ಓದ್ಕೊಂಡಿರಿ. ಸೊ ಇಲ್ಲಿಗೆ ಆಟಮ್ಸ್ ಇಷ್ಟು ಓದಿದ್ರೆ ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. That's it for this video, guys. If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Until then, have a nice day. Bye.